ಶ್ರೀ ಗರುಡ ಪುರಾಣ ಪೂಜಾ ಕ್ರಮ ನಿರೂಪಣೆ. ಯಾವುದೇ ಪೂಜೆಗಾದರೂ ಒಂದು ಕ್ರಮ ಪದ್ಧತಿ ಇರುತ್ತದೆ. ಅದನ್ನು ವಿವರಿಸುತ್ತೇನೆ, ಕೇಳಿರಿ. ಮೊದಲಿಗೆ ಸಾಧಕನು ಓಂ ನಮಃ ಎಂಬ ಮಂತ್ರದೊಂದಿಗೆ ಸ್ಮರಿಸಬೇಕು. ನಂತರ ಯಂ ರಂ ವಂ ಲಂ ಎಂಬ ಬೀಜಾಕ್ಷರಗಳ ಮೂಲಕ ಶರೀರವನ್ನು ಶುದ್ಧಿ ಮಾಡಿಕೊಂಡು ಭಗವಾನನು ಚತುರ್ಭುಜನಾದ ವಿಷ್ಣುವನ್ನು ತನ್ನಲ್ಲಿಯೇ ಊಹಿಸಿಕೊಳ್ಳಬೇಕು. ನಂತರ ಕರನ್ಯಾಸ, ದೇಹನ್ಯಾಸಗಳನ್ನು ಮಾಡಿಕೊಂಡು ಈ ಕೆಳಗಿನ ಮಂತ್ರಗಳಿಂದ ಹೃದಯದಲ್ಲಿಯೇ ಯೋಗಪೀಠವನ್ನು ಪೂಜಿಸಬೇಕು. ಮೊದಲಿಗೆ ಒಂದು ಕಮಲವನ್ನು ಸ್ಥಾಪಿಸಿ ಅದರಲ್ಲಿನ ಭಾಗಗಳಲ್ಲಿ ದೇವತೆಗಳನ್ನು ಊಹಿಸಿಕೊಂಡು ಈ ಮಂತ್ರಗಳನ್ನು ಪಠಿಸಬೇಕು. ಓಂ ಅನಂತಾಯ ನಮಃ, ಓಂ ಧರ್ಮಾಯ ನಮಃ, ಓಂ ಜ್ಞಾನಾಯ ನಮಃ, ಓಂ ವೈರಾಗ್ಯಾಯ ನಮಃ, ಓಂ ಅಧರ್ಮಾಯ ನಮಃ, ಓಂ ಅಜ್ಞಾನಾಯ ನಮಃ, ಓಂ ಅವೈರಾಗ್ಯಾಯ ನಮಃ, ಓಂ ಅನೈಶ್ವರ್ಯಾಯ ನಮಃ, ಓಂ ಪದ್ಮಾಯ ನಮಃ, ಓಂ ಆದಿತ್ಯಮಂಡಲಾಯ ನಮಃ, ಓಂ ಚಂದ್ರಮಂಡಲಾಯ ನಮಃ, ಓಂ ವಹ್ನಿಮಂಡಲಾಯ ನಮಃ, ಓಂ ವಿಮಲಾಯೈ ನಮಃ, ಓಂ ಉತ್ಕರ್ಷಿಣ್ಯೈ ನಮಃ, ಓಂ ಜ್ಞಾನಾಯೈ ನಮಃ, ಓಂ ಕ್ರಿಯಾಯೈ ನಮಃ, ಓಂ ಯೋಗಾಯೈ ನಮಃ, ಓಂ ಪ್ರಹ್ವೈ ನಮಃ, ಓಂ ಸತ್ಯಾಯೈ ನಮಃ, ಓಂ ಈಶಾನಯೈ ನಮಃ, ಓಂ ಸರ್ಮತೋಮುಖಮಯೈ ನಮಃ, ಓಂ ಸಾಂಗೋಪಾಂಗಾಯ ಅರೇರಾಸನಾಯ ನಮಃ. ನಂತರ ಸಾಧಕನು ಕರ್ಣಿಕ ಮಧ್ಯದಲ್ಲಿ ಅಂ ವಾಸುದೇವಾಯ ನಮಃ ಎಂದು ವಾಸುದೇವನಿಗೆ ನಮಸ್ಕರಿಸಿ ಈ ಕೆಳಗಿನ ಮಂತ್ರದಿಂದ ಹೃದಯಾದಿನ್ಯಾಸವನ್ನು ಮಾಡಬೇಕು. ಅಂ ಹೃದಯಾಯ ನಮಃ, ಈಂ ಶಿರಸೇ ನಮಃ, ಓಂ ಶಿಖಾಯೈ ನಮಃ, ಐಂ ಕವಚಾಯ ನಮಃ, ಔಂ ನೇತ್ರತ್ರಯಾಯ ನಮಃ, ಅಹ ಪಟ್ ಅಸ್ತ್ರಾಯ ನಮಃ. ನಂತರ ಈ ಕೆಳಗಿನ ಮಂತ್ರದಿಂದ ಸಂಕರ್ಷಣಾದಿ ವ್ಯೂಹ ದೇವತೆಗಳಿಗೆ ನಮಸ್ಕರಿಸಬೇಕು. ಅಂ ಸಂಕರ್ಷಣಾಯ ನಮಃ, ಅಂ ಪ್ರದ್ಯುಮ್ನಾಯ ನಮಃ, ಅಹ ಅನಿರುದ್ಧಾಯ ನಮಃ, ಓಂ ಅಹ ನಾರಾಯಣಾಯ ನಮಃ, ಓಂ ತತ್ಸದ್ಬ್ರಹ್ಮಣೇ ನಮಃ, ಓಂ ಹುಂ ವಿಷ್ಣುವೇ ನಮಃ, ಕ್ಷೌಂ ನಾರಸಿಂಹಾಯ ನಮಃ, ಓಂ ಭೂ ವರಹಾಯ ನಮಃ. ನಂತರ ಸ್ವಾಮಿಯ ಪರಿವಾರವನ್ನು ಆಯುಧಗಳನ್ನು ಈ ರೀತಿ ಸೇವಿಸಬೇಕು. ಕಂ ಟಂ ಝಂ ಶಂ ವೈನತೇಯಾಯ ನಮಃ, ಝಂ ಕಂ ವಂ ಸುದರ್ಶನಾಯ ನಮಃ, ಖಂ ಚಂ ಫಂ ಶಂ ಗದಾಯೈ ನಮಃ, ವಂ ಲಂ ವಂ ಕ್ಷಂ ಪಾಂಚಜನ್ಯಾಯ ನಮಃ, ಘಂ ಢಂ ಭಂ ಹಂ ಶ್ರೀಯೈ ನಮಃ, ಘಂ ಢಂ ವಂ ಶಂ ಪುಷ್ಟಿಯೈ ನಮಃ, ಧಂ ವಂ ವನಮಾಲಯೈ ನಮಃ, ಧಂ ಶಂ ಶ್ರೀವತ್ಸಾಯ ನಮಃ, ಛಂ ಢಂ ಯಂ ಕೌಸ್ತುಭಾಯ ನಮಃ, ಶಂ ಶಾರಂಗಾಯ ನಮಃ, ಇಂ ಇಷುದಿಕ್ಯಾಂ ನಮಃ, ಚಂ ಚರ್ಮಣೇ ನಮಃ, ಕಂ ಖಡ್ಗಾಯ ನಮಃ. ಅನಂತರ ಈ ಕೆಳಗಿರುವ ಬೀಜಾಕ್ಷರ ಸಹಿತ ಇರುವ ಮಂತ್ರಗಳೊಂದಿಗೆ ಇಂದ್ರಾದಿ ದಿಕ್ಪಾಲಕರಿಗೆ ನಮಸ್ಕರಿಸಬೇಕು. ಪ್ರತಿಯೊಂದು ಮಂತ್ರಕ್ಕೂ ಮೊದಲು ಓಂಕಾರವನ್ನು ಉಚ್ಚರಿಸಬೇಕು. ಓಂ ಲಂ ಇಂದ್ರಾಯ ಸುರಾಧಿಪತಿಯೇ ನಮಃ, ಓಂ ರಂ ಅಗ್ನಿಯೇ ತೇಜೋಧಿಪತಿಯೇ ನಮಃ, ಓಂ ಯಮಾಯ ಧರ್ಮಾಧಿಪತಿಯೇ ನಮಃ, ಕ್ಷಂ ನೈಋತಾಯ ರಕ್ಷೋಧಿಪತಿಯೇ ನಮಃ, ಓಂ ವರುಣಾಯ ಜಲಾಧಿಪತಿಯೇ ನಮಃ, ಯೋಂ ವಾಯುವೇ ಪ್ರಾಣಾಧಿಪತಿಯೇ ನಮಃ, ಓಂ ಧಾಂ ಧನದಾಯ ಧನಾಧಿಪತಿಯೇ ನಮಃ, ಆಂ ಈಶಾನಾಯ ವಿದ್ಯಾಧಿಪತಿಯೇ ನಮಃ. ನಂತರ ದಿಕ್ಪಾಲಕರಂತೆಯೇ ಮತ್ತು ಅವರ ಆಯುಧಗಳನ್ನೂ ಸಹ ಈ ಕೆಳಗಿನಂತೆ ಜಪಿಸಬೇಕು. ಓಂ
ವಜ್ರಾಯ ನಮಃ. ಓಂ ಶಕ್ತಿಯೇ ನಮಃ. ಓಂ ದಂಡಾಯ ನಮಃ. ಓಂ ಖಡ್ಗಾಯ ನಮಃ. ಓಂ ಪಾಶಾಯ ನಮಃ. ಓಂ ಧ್ವಜಾಯ ನಮಃ. ಓಂ ಗದಾಯೇ ನಮಃ. ಓಂ ತ್ರಿಶೂಲಾಯ ನಮಃ. ಬಳಿಕ ಅನಂತನಿಗೂ ಬ್ರಹ್ಮನಿಗೂ ಈ ಕೆಳಗಿನ ಮಂತ್ರಗಳಿಂದ ನಮಸ್ಕರಿಸಬೇಕು. ಓಂ ಲಂ ಅನಂತಾಯ ಪಾತಾಲಾಧಿಪತಿಯೇ ನಮಃ. ಓಂ ಖಂ ಬ್ರಹ್ಮಣೇ ಸರ್ವಲೋಕಾಧಿಪತಿಯೇ ನಮಃ. ಅನಂತರ ಸಾಧಕನು ವಾಸುದೇವ ಭಗವಾನನಿಗೆ ನಮಸ್ಕರಿಸುವುದಕ್ಕೆ ದ್ವಾದಶಾಕ್ಷರ ಮಂತ್ರವನ್ನು ಪ್ರಯೋಗಿಸಬೇಕು. ಅದರೊಂದಿಗೆ 12 ಅಕ್ಷರಗಳ ಬೀಜಯುಕ್ತ ಶಬ್ದಗಳನ್ನು, ದಶಾಕ್ಷರ ಮಂತ್ರದಲ್ಲಿನ 10 ಅಕ್ಷರಗಳ ಬೀಜಯುಕ್ತ ಶಬ್ದಗಳನ್ನು ಜಪಿಸಬೇಕು. ಅದನ್ನು ಈ ಕೆಳಗೆ ಕೊಡಲಾಗಿದೆ. ಓಂ ನಮಃ ಭಗವತೆ ವಾಸುದೇವಾಯ ನಮಃ. ಓಂ ಓಂ ನಮಃ. ಓಂ ನಂ ನಮಃ. ಓಂ ಓಂ ನಮಃ.